ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡೇಟ್ 10/6ನೇ ತಿಂಗಳ ಸರ್. ನಾನು ಮಗು ಮೇಲ್ಗಡೆ ಮಂಚದ ಮೇಲೆ ಮಲಗಿರ್ಬೇಕಾದ್ರೆ ನಮ್ಮ ಯಜಮಾನ ಊಟಕ್ಕೆ ಬರ್ತಾರೆ ಸರ್. ನಾನು ಊಟ ಕೊಡಕಂತ ಕೆಳಗಡೆ ಬಂದ್ಮೇಲೆ ಮಗು ಬಾರ್ಲ್ ಕೆಳಗಡೆ ಬ್ಲಾಕ್ ಮತ್ತೆ ಸೌದೆ ಅದೆಲ್ಲ ಇದ್ದಿರುತ್ತೆ ಸರ್. ಅದ್ರ ಮೇಲೆ ಬಾರ್ಲ ಬಿದ್ದಿರುತ್ತೆ ಸರ್ ಮಗು. ಆಮೇಲೆ ನಾವು ಗಾಬರಿಯಿಂದ ಬಂದ್ಬಿಟ್ಟು ಮಗುನ ಎತ್ಕೊಂಡ್ಬಿಟ್ಟು ಈಸ್ಪೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಸರ್. ಅಲ್ಲಿ ಹೋದ್ಮೇಲೆ ಮಗುನ ಒಳಗಡೆ ತಗೊಂಡ್ ನಮ್ನೆಲ್ಲ ಆಚೆ ಕರೆಸ್ತಾರೆ ಸರ್. ಇದು ಮೆಡಿಸನ್ ತಗೊಂಡ್ ಬನ್ನಿ ಅಂತ ಕಳಿಸ್ತಾರೆ ಸರ್ ನಮ್ಮನ್ನ. ನಮ್ ಯಜಮಾನ್ರು ಮೆಡಿಸನ್ ತರಕ್ ಹೋಗ್ತಾರೆ ಸರ್. ನಾನು ಅಲ್ಲೇ ಆಚೆಗಡೆ ಇರ್ತೀನಿ ಸರ್. ಅವರು ಮಗುನ್ ತಂದೆ ತಾಯಿ ಯಾರು ಬನ್ನಿ ಅಂತ ಹೇಳ್ತಾರೆ ಸರ್. ಒಳಗಡೆ ನಾನು ಹೋದಾಗ ನೀವು ಮಗುನ ಮನೆಯಿಂದ ತರಬೇಕಾದ್ರೆ ಇದಾಗಿದೆ ಅಂತ ಹೇಳ್ತಾರೆ ಸರ್. ನಾವು ಆಚೆಗಡೆ ಬಂದು ಅಳ್ತಾ ಇರ್ಬೇಕಾದ್ರೆ ನಾವು ಪೊಲೀಸರಿಗೆ ಎನ್ಕ್ವೈರಿ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಸರ್. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಇದು ಸ್ಟೇಟ್ಮೆಂಟ್ ಮಾಡ್ತಾರೆ ಸರ್. ಸ್ಟೇಟ್ಮೆಂಟ್ ಆದ ತಕ್ಷಣ ಮತ್ತೆ ಹಾಸ್ಪಿಟ್ಲಿಗೆ ಬರ್ತೀವಿ ಸರ್. ನಾವು ಅಲ್ಲಿ ಬಂದ್ಮೇಲೆ ಮಗುನ ಇವತ್ತು ಕೊಡಲ್ಲ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ನಾವು ಮನೆಗೆ ಹೋಗ್ಬಿಟ್ಟು ಮತ್ತೆ ನಾಳೆ ಮರುದಿನ ಬಂದ್ಬಿಟ್ಟು 3 ಗಂಟೆ ತನಕ ವೇಟ್ ಮಾಡಿ ಮಗುಗೆ ಒಂದ್ ಬಟ್ಟೆಯಲ್ಲಿ ಸುತ್ತಬಿಟ್ಟು 3 ಗಂಟೆಗೆ ನಮ್ಮ ಮಗು ಕೈಯಲ್ಲಿ ಕೊಡ್ತಾರೆ ಸರ್. ನಾವು ಮಗುನ್ ಮನೆಗೆ ತಗೊಂಡ್ ಹೋಗ್ಬಿಟ್ಟು ಹತ್ತು ಕರು ಮಣ್ಣ್ ಮಾಡ್ತೀವಿ ಸರ್. ಆಮೇಲೆ ಮರುದಿನ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು ಅಂತಾರೆ ಸರ್. ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರು ಎನ್ಕ್ವೈರಿ ಮಾಡ್ತಾರೆ ಸರ್. ಮತ್ತೆ ನಮ್ಮನ್ನ ಎನ್ಕ್ವೈರಿ ಮಾಡ್ಬಿಟ್ಟು ಆಯ್ತು ಹೋಗಿ ಮತ್ತೆ ನಾವು ಕರೆದಾಗ ಬನ್ನಿ ಅಂತ ಮನೆಗೆ ಕಳಿಸ್ತಾರೆ ಸರ್. ನಾವು ಊರಿಗೆ ಹೋಗ್ತೀವಿ ಅಂದ್ರೆ ಊರಿಗೆ ಹೋಗಿ ಅಂತ ಹೇಳ್ಬಿಡ್ತಾರೆ ಸರ್. ನಾವು ಊರಿಗೆ ಬಂದ್ಬಿಟ್ಟು ಊರಿಗೆ ಹೋದ್ವಿ ಸರ್. ಅಲ್ಲಿ ಏನು ಕಾರ್ಯನೇ ನಾವು ಮಾಡ್ಲಿಲ್ಲ ಸರ್. ಮತ್ತೆ ಮೇಲೆ ಫೋನ್ ಮಾಡ್ತಿದ್ರು ಸರ್, ಬನ್ನಿ ನೀವು ಅರ್ಜೆಂಟ್ ಆಗಿ ಸ್ಟೇಷನ್ಗೆ ಅಂತ. ನಾವು ಯಾವ್ದು ಕಾರ್ಯನೇ ಮಾಡ್ಲಾರ್ದ ಹಂಗೆ ಮತ್ತೆ ಬಂದ್ವಿ ಸರ್. ಬಂದ್ಮೇಲೆ 3 ದಿನ ಅಲ್ಲಿ ಸ್ಟೇಷನ್ಗೆ ಬನ್ನಿ ಅಂತಾರೆ ಸರ್, ವೇಟ್ ಮಾಡಿಸ್ತಾರೆ. ಸ್ಟೇಷನ್ಗೆ ಬನ್ನಿ ಅಂತಾರೆ, ವೇಟ್ ಮಾಡಿಸ್ತಾರೆ. 3 ದಿನ ಇದೇ ತರ ವೇಟ್ ಮಾಡಿಸಿದ್ರು ಸರ್. ಅವರು ನಾವು ವಕೀಲ್ನ ಮತ್ತೆ ನಾಗೇಶ್ ಬಂದಿದ್ರು ಸರ್. ಅವ್ರನ್ನೇನು ಕರ್ಕೊಂಡ್ ಬಂದಿದ್ರೆ ನಾವೇ ಇಲ್ಲೇ ಕ್ಲಿಯರ್ ಮಾಡ್ಬಿಟ್ಟು ಕೊಡ್ತಿದ್ವಿ ಅಂತಂದ್ರು ಸರ್. ಅಂದ್ರು ಕೂಡ ನಮ್ಗೆ ಭಯ ಆಗಿತ್ತು ಅಂತ ಅಂದ್ಬಿಟ್ಟು ನಾವು ಕರೆಸಿದ್ವಿ ಅಂತ ಅಂದ್ವಿ ಸರ್. ಆಮೇಲೆ 3 ದಿನ ವೇಟ್ ಮಾಡಿದ್ಮೇಲೆ ಮರುದಿನ ಮತ್ತೆ ಸೋಮವಾರ ಸರ್ ಒಳಗಡೆ ನಮ್ಮ ಮೈದ್ನನು ಬರ್ಬೇಕಂತ ಹೇಳಿದ್ರು ಸರ್. ನಮ್ಮ ಮೈದ್ನ, ನಾನು, ನಮ್ಮ ಯಜಮಾನ್ರು 3 ಜನ ಹೋದ್ವಿ ಸರ್. ಮೇಲ್ಗಡೆ ಕರ್ಕೊಂಡ್ ಹೋದ್ರು ಸರ್. ಅಲ್ಲಿ ಹೋಗ್ಬಿಟ್ಮೇಲೆ ಆಯ್ತು ಮತ್ತೆ ಒಂದ್ಸಾರಿ ಕೇಳಿದ್ರು ಸರ್. ಕೇಳಿದ್ರು ಕೂಡ ನಾವಿಲ್ಲ, ಅದೇ ಮಂಚದ ಮೇಲೆ ಬಿದ್ದಿದೆ, ನಾವು ಎಷ್ಟು ಸತಿ ಹೇಳಿದ್ರು ಕೇಳ್ತಿಲ್ಲ ಅಂದ್ಬಿಟ್ಟು ಮಾಡಿದ್ವಿ ಸರ್. ಆಮೇಲೆ ಮತ್ತೆ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರು ಸರ್. ಫಸ್ಟ್ ನನ್ನ ಹೆಣ್ಮಗಳು ಸರ್ ಎಲ್ಲ ಬಳೆ ಎಲ್ಲ ಒಡಾಕ್ಬಿಟ್ಟು ಕಾಲುಂಗ್ರ ಎಲ್ಲ ಬಿಚ್ಬಿಟ್ಟು ನನ್ ಕೆಳಗ್ ಕಡೆ ಕರ್ಕೊಂಡ್ ಬರ್ತಾರೆ ಸರ್. ಕೆಳಗಡೆ ಕರ್ಕೊಂಡ್ ಬಂದ್ಮೇಲೆ ಅವ್ನಿಗೆ ಹೋಗಷ್ಟಕ್ಕೆ ನಮ್ಮ ಯಜಮಾನ್ರು ಬಟ್ಟೆ ಎಲ್ಲ ಬಿಚ್ಬಿಟ್ಟು ಇದ್ ಮಾಡಿರ್ತಾರೆ ಸರ್. ಆಮೇಲೆ ನಾನು ಹೋದ್ಮೇಲೆ ನನ್ನ ಒಳಗಡೆ ಕರೆದು ನನ್ನ ಫಸ್ಟ್ ಹೊಡಿತಾರೆ ಸರ್. ಇಬ್ರು ಕೈ ಹಿಡ್ಕೊಂಡಿರ್ತಾರೆ, ಇಬ್ರು ಕಾಲ್ ಮೇಲೆ ನಿಂತಿರ್ತಾರೆ. ಆಮೇಲೆ ಒಬ್ರು ಹೊಡಿತಾ ಇರ್ತಾರೆ ಸರ್. ಆಮೇಲೆ ನನ್ನ ಹೊಡೆದ್ಮೇಲೆ ನಮ್ಮ ಯಜಮಾನ್ ಹೊಡಿತಾರೆ ಸರ್. ಆಮೇಲೆ ನಮ್ಮ ಯಜಮಾನ್ ಹೊಡೆದ್ಮೇಲೆ ನಮ್ಮ ಮೈದನ್ ಕರೀತಾರೆ ಸರ್. ಅವ್ರಿಗೂ ಕೂಡ ಹೊಡಿತಾರೆ ಸರ್. ಹೊಡೆದ್ಬಿಟ್ಟು ಅವ್ರಿಗೂ ಕೂಡ 5 ಸಾರಿ ಮತ್ತೆ ಒಂದ್ಸಾರಿ ಕರ್ಕೊಂಡ್ಬರ್ಬಿಟ್ಟು ಮತ್ತೆ ನನ್ನ ಹೊಡೆದ್ಮೇಲೆ ನನ್ನ ಆಚೆ ಕಳ್ಸ್ಬಿಟ್ಟು ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಸರ್. 2-3 ಸಾರಿ ಹಿಂಗೆ ಮತ್ತೆ ಕಣ್ಣಲ್ಲಿ ಕಣ್ ತೆರೆದ್ಬಿಟ್ಟು ಖಾರ ಪುಡಿ ಹಾಕಿಬಿಟ್ಟು ಹೊಡಿತಾರೆ ಸರ್. ನಮ್ಮ ಯಜಮಾನ್ಗಿದ್ರೆ ಮೆಣಸಿನ್ಕಾಯಿ ಮಿಕ್ಚರ್ಗೆ ಹಾಕ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಮೈಯೆಲ್ಲ ಹಚ್ಬಿಟ್ಟು ಹೊಡಿತಾರೆ ಸರ್, ಬಟ್ಟೆ ಬಿಚ್ಬಿಟ್ಟು. ನಮ್ಮ ಮೈದನಿಗೂ ಕೂಡ ಅಷ್ಟೇ ಹೊಡೆದಿದ್ದಾರೆ ಸರ್. ನಾವಿಲ್ಲ ಸತ್ಯ ಹೇಳು ಇಲ್ಲ ನಮ್ದು ಇದೇ ಸತ್ಯ ಸಾರ್ ಅಂತಂದ್ರು ಕೂಡ ನೀವು ಸತ್ಯ ಹೇಳ್ತಿಲ್ಲ, ಸುಳ್ಳು ಹೇಳ್ತಿದ್ದೀರಾ, ನೀವೇ ನಿಮ್ ಮಗನ್ ಕೊಂದಿದ್ದೀರಾ ಅಂತ ಹೇಳ್ತಾರೆ ಸರ್. ನಮ್ಮ ಮಗನ್ ಕೊಲ್ತೀವಿ ಸರ್, 9 ತಿಂಗಳು ಎತ್ತು ಹೊತ್ತು ನಮ್ ಮಗನ್ ಕೊಲ್ತೀವ ಅಂತ ಅಂದ್ರು ಕೂಡ ಕೇಳ್ತಿಲ್ಲ. ನೀನೇನು ನಿಮ್ ಯಜಮಾನ್ ನಿಮ್ ಯಾರು ಹುಡುಗ ಅಕ್ರ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ ಯಜಮಾನ್ರು ಅಂತ ಹೇಳ್ತಾರೆ ಸರ್, ಸುಳ್ಳು. ಆಮೇಲೆ ನನ್ಗೂ ಕೂಡ ನಿಮ್ ಯಜಮಾನ್ರೆ ಎಷ್ಟ್ ಬಿಸಾಕಿದ್ದಂತ ನನ್ಗೂ ಕೂಡ ಸುಳ್ಳು ಹೇಳ್ಬಿಟ್ಟು ಇದ್ ಮಾಡಿ ನಮ್ ಹೊಡಿಯೋತ್ ನೋಡ್ಲಾರ್ದೆ ನಮ್ಮ ಯಜಮಾನ್ರು ನಾನೇ ನನ್ ಮಗುನ್ ಎತ್ತಿ ಬಿಸಾಕಿದೀನಿ ಅಂತ ಸುಳ್ಳು ಹೇಳ್ಬಿಡ್ತಾರೆ ಸರ್. ನಾವ್ ಎಷ್ಟು ಸತ್ಯ ಹೇಳಿದ್ರು ಕೂಡ ಇವ್ರು ನಂಬ್ತಾ ಇಲ್ಲ ಅಂದ್ಬಿಟ್ಟು ನಾನೇ ನನ್ ಮಗುನ ಎತ್ತೊಕಟ್ಟಿ ಬಿಟ್ಟಿನಿ ಅಂತ ಸುಳ್ಳು ಹೇಳ್ತಾರೆ ಸರ್. ಆಮೇಲೆ ನಮ್ಮನ್ ಬಿಟ್ಬಿಟ್ಟು ಅವ್ರು ಹಿಡಿತಾರೆ ಸರ್. 3 ಜನ, 2 ಹೆಣ್ಮಕ್ಳು 3 ಜನ ಗಂಡ್ಮಕ್ಳು ಸರ್. ಇದೆರಡು ಹಿಂಗ್ ಕೈ ಹಿಡ್ಕೊಂಡಿದ್ರು ಸರ್. ಇದೆರಡು ಕೈ ಹಿಡ್ಕೊಂಡಿದ್ರು. ಹಿಂಗ್ ಕಾಲ್ ಚಾಚ್ಬೇಕಾದ್ರೆ 2 ಗಂಡ್ಮಕ್ಳು ಇಲ್ಲಿ ಕಾಲ್ ಮೇಲೆ ನಿಂತ್ಕೊಂಡಿದ್ರು ಸರ್. ನಿಂತ್ಕೊಂಡ್ಬಿಟ್ಟು ಒಬ್ರು ಹೊಡಿತಾ ಇದ್ರು ಸರ್. ಸರ್ ಗಂಡಸರೇ ಹೊಡೆದ್ರು ಸರ್. ಇಲ್ಲ ಸರ್, ಹೆಣ್ಸ್ ಮಕ್ಳು ಅಷ್ಟೇ ಹಿಡ್ಕೊಂಡಿದ್ರು ಸರ್ ಕೈನ. ಮತ್ತೆ ಕಣ್ಣಲ್ಲಿ ಖಾರ ಮತ್ತೆ ಅಷ್ಟು ಹೊಡೆದ್ರು ಕೂಡ ಮತ್ತೆ ಬಂದ್ಬಿಟ್ಟು ಮತ್ತೆ ಕಣ್ಣಲ್ಲಿ ಖಾರ ಪುಡಿ ಹಾಕ್ಬಿಟ್ಟು ಹೊಡೆದ್ರು ಸರ್. ಎಷ್ಟು ಸತ್ಯ ಹೇಳಿದ್ರು ಕೂಡ ನಮಗ್ ಬಿಡ್ಲಿಲ್ಲ ಸರ್. ಅವ್ರು ಸುಳ್ಳು ಹೇಳ್ತಿದ್ರ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮನ್ನ ಅದೇ ನಮ್ಮ ಯಜಮಾನ್ರ ನಮ್ಮ ಕಷ್ಟ ನೋಡಕ್ ಆಗ್ಲಾರ್ದೆ ನಾನೇ ನನ್ ಮಗುನ ಎತ್ತಿ ಬಿಸಾಕಿ ಬಿಟ್ಟಿದೀನಿ ಅಂತ ಸುಳ್ಳು ಹೇಳ್ಬಿಟ್ರು ಸರ್. ಅವಾಗ ಅಷ್ಟ್ ಹೇಳಿದ್ಮೇಲೆ ನಮ್ಮನ್ ಬಿಟ್ಬಿಟ್ರು ಸರ್. ಮತ್ತೆ ಇನ್ನೊಬ್ರು ಬಂದ್ರು ಸರ್. ಅವ್ರು
ಸರ್ಕಾರ ಸಾರ್ ಅಂತ ಸರ್. ಅವ್ರು ಬಂದು ನನಗೂ ಹೊಡೆದ್ರು ಸರ್. 2-3 ಏಟ್ ಕೈಲೇ ಹೊಡೆದ್ರು ಸರ್. ಹೇಳು ಸತ್ಯ ಹೇಳು ಅಂತ. ಇಲ್ಲ ಸರ್ ಅದೇ ಸತ್ಯ ಅಂತಂದ್ರು ಕೂಡ ನಿನ್ ಗಂಡ ಹೇಳ್ಬಿಟ್ಟು ಹೋಗಿದ್ದಾನೆ, ನೀನ್ ಸುಳ್ಳಾಡ್ತೀಯ ಅಂತ ಅಂದ್ಬಿಟ್ಟು ನನ್ಗ್ ಹೊಡೆದ್ರು ಸರ್ ಅವ್ರು. ನನ್ಗ್ ಹೊಡೆದ್ರೆ ಇಲ್ಲ ಸರ್ ಇದೇ ಸತ್ಯ ಅಂದ್ಮೇಲೆ ಬಿಟ್ರು ಸರ್ ನನ್ನ ಬಿಟ್ಟು ನನ್ನ ನನ್ನ ಯಜಮಾನ್ನ ಕರ್ಕೊಂಡ್ ಹೋದ್ರು ಸರ್ ರೂಮ್ ಒಳಗಡೆ. ಕರ್ಕೊಂಡ್ ಹೋಗ್ಬಿಟ್ಟು ಅವತ್ತೆಲ್ಲ ನೈಟ್ ಎಲ್ಲ ಅಲ್ಲೇ ಇದ್ವಿ ಸರ್. ನೈಟ್ ಎಲ್ಲ ಅಲ್ಲೇ ಇದ್ವಿ. ಮತ್ತೆ ನೈಟು ಊಟಕ್ಕೆ ಕೊಟ್ರು ಸರ್. ನೈಟ್ ಎಲ್ಲ ಇಲ್ಲೇ ಇರ್ಬೇಕು ನೀನು, ನೈಟ್ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರು ಸರ್ ನನ್ನ. ಅಂದ್ಮೇಲೆ ನೈಟ್ ಎಲ್ಲ ಅಲ್ಲೇ 10-12 ಗಂಟೆ ಆಗಿತ್ತು ಸರ್. ಅಲ್ಲೇ ಇದ್ವಿ. ಆಮೇಲೆ ನನ್ನ ಕಾಲೆಲ್ಲ ಊತ ಬಂದಿದ್ ನೋಡ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಿ ಸರ್ ಅವ್ರು. ಹ್ಞೂ ಸರ್. ಕಾಲೆಲ್ಲ ಜಾಸ್ತಿ, ಕೈಯೆಲ್ಲ ಜಾಸ್ತಿ ಊತ ಬಂದಿದೆ. ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಬಂದ್ಬಿಟ್ಟು ಅಂದ್ಗಳು ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಮತ್ತೆ ಕರ್ಕೊಂಬಂದ್ರು ಸರ್. ಆಮೇಲೆ ಟ್ರೀಟ್ಮೆಂಟ್ ಅದೆಲ್ಲ ಕೊಟ್ಟರು ಸರ್. ಅಲ್ಲೇ ಇದ್ದೆ ಅವತ್ತು ನೈಟ್ ಎಲ್ಲ. ನನ್ನ ಜೊತೆ ಒಂದು ಹೆಣ್ಮಗಳು ಇದ್ರು ಸರ್. ಅವನ್ನ ನನ್ನ ರಾಜ್ಯ ಮಹಿಳಾ ಆಶ್ರಮ ಅಂತ ಸರ್, ಜಾಸ್ತಿ ದೂರ ಸರ್. ಅಲ್ಲಿ ಹೋಗ್ಬಿಟ್ಟು ನೈಟ್ ಎಲ್ಲ ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಇಲ್ಲಿಗೆ ಕರ್ಕೊಂಬಂದ್ರು ಸರ್. ಬೆಳಗ್ಗೆ ಇಲ್ಲಿ ಕರ್ಕೊಂಬಂದ್ಮೇಲೆ 1 ಗಂಟೆ 2 ಗಂಟೆ ತನಕ ವೇಟ್ ಮಾಡ್ಸಿರಿ ಸರ್. ಇವಳ ಮೇಲೆ ಕೇಸ್ ಆಗಿದೆ, ಎಲ್ಗೂ ಬಿಡಬೇಡಿ ಅಂದ್ಬಿಟ್ಟು ಒಂದು ಹೆಣ್ಮಗಳನ್ನ ನನ್ನಿಂದಾನೇ ಇರಕ್ಕೆ ಹೇಳಿದ್ರು ಸರ್. ಆಯ್ತು, ಕೇಸ್ ಆಗಿದೆ ಅಂದಮೇಲೆ ಆಯ್ತು ನಾವು ಕರ್ಕೊಂಡ್ ಬಂದ್ಬಿಟ್ಮೇಲೆ ಯಾರು ಸಾಹೇಬ್ರು ಬರಬೇಕು, ಇಲ್ಲ ಎನ್ಕ್ವೈರಿ ಮಾಡಿ ಬಿಟ್ಬಿಡೋಣ ಅಂತ ಹೇಳಿದ್ರು ಸರ್. ಆ ಸಾಹೇಬ್ರು ಮತ್ತೆ ಬರ್ಲಿಲ್ಲ ಅಂತೆ ಸರ್. ಆಮೇಲೆ ನಾನು ಮತ್ತೆ ನನ್ನ ಸ್ಟೇಟ್ಮೆಂಟ್ ಮಾಡಿದ್ರು, ಮತ್ತೆ ಏನು ಹೆಂಗಂತ. ಅಕ್ರ ಸಂಬಂಧ ಇದೆ, ನಿನ್ನ ಸುಳ್ಳಾಡ್ತಾ ಇದೆಯಾ ಅಂತ. ಸರ್ ಯಾರಾದ್ರೂ ಅಕ್ರ ಸಂಬಂಧ ಇಟ್ಕೊಂಡ್ಬಿಟ್ಟು ಮಾಡ್ತಾರಂತ ನಾನು ಮಾಡಿದೆ ಸರ್. ಅಂದ್ರೆ ಇಲ್ಲ ನಿನ್ ಗಂಡ ಹೇಳಿದಾನೆ ಅಕ್ರ ಸಂಬಂಧ ಐತೆ ಅಂತ, ನೀನ್ ಸುಳ್ಳಾಡ್ತೀಯ ಅಂದ್ಬಿಟ್ಟು ನನ್ಗೆ ಮಾಡಿದ್ರು ಸರ್. ನಾನು ಇಲ್ಲ ಅಂದೆ ಸರ್. ಆಮೇಲೆ ಮತ್ತೆ ಯಾರು ಬರ್ಲಿಲ್ಲ ಸರ್. 5 ಗಂಟೆ 6 ಗಂಟೆ ಆಯ್ತು ಸರ್. ಆಮೇಲೆ ನಮ್ಮ ಮಾಮವ್ರಿಗೆ ಫೋನ್ ಮಾಡ್ಬಿಟ್ಟು ಬಂದು ಕರ್ಕೊಂಡು ಹೋಗ್ರಿ ಅಂದ್ರೆ ಸರ್. ಬಂದ್ಬಿಟ್ಟು ಕರ್ಕೊಂಡ್ಬಂದ್ರು ಸರ್. ಕಾಲ್ದು ಸರ್, ಮತ್ತೆ ಹಿಂಗ್ ಕೈ ಹಿಡಿದ್ಬಿಟ್ಟು ಹಿಂಗು ಮತ್ತೆ ಹಿಂಗ್ ಸರ್, ಮತ್ತೆ ಹಿಂಗ್ ಹಿಡಿದ್ಬಿಟ್ಟು ಇಲ್ಲ ಬಟ್ಟೆ ಇತ್ತು ಸರ್. ಅಂದ್ರೆ ರೂಮ್ ಬೇರೆ ಬೇರೆ ಸರ್. ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೊಡಿತಿದ್ರು ಸರ್. ಅಷ್ಟು ಸರ್ 2 ದಿನ ಸರ್ ನನ್ನ ಇಟ್ಕೊಂಡದ್ದಲ್ಲೇ. ಅವ್ರನ್ನ ಅಲ್ಲೇ ಇಟ್ಕೊಂಡ್ಬಿಟ್ಟು ಅಲ್ಲೇ ಶಿಫ್ಟ್ ಮಾಡಿದ್ದಾರೆ ಸರ್. ನಮ್ಮ ನಾಗಪ್ಪ ಅಂತ ಅಂದ್ರೆ ಯಾರು ಅಂತ ಕೇಳಿದ್ರು ಸರ್. ನಮ್ಮ ಅಣ್ಣ ಅಂತಂದ್ರೆ ನಿಮ್ಮ ಅಣ್ಣನ ಜೊತೆನೇ ಅಕ್ರ ಸಂಬಂಧ ಇದೆ ಅಂತ ಹೇಳ್ಬಿಟ್ರು ಸರ್. ಅಣ್ಣನ ಜೊತೆ ಎಲ್ಲ ಅಕ್ರ ಸಂಬಂಧ ಇರುತ್ತೇನಂದ್ರೆ ಇಲ್ಲ ನಿಮ್ಮ ಯಜಮಾನ್ರು ಹೇಳಿದಾರೆ ಅಂತ ಹೇಳ್ತಾರೆ ಸರ್. ಇಲ್ಲದ ಹ್ಞೂ ಸರ್. ಅವ್ರು ಕೂಡ ಈ ತರ ಹೇಳಿಲ್ಲ ಸರ್. ಅವ್ರು ಸುಳ್ಳು ಎಲ್ಲ ಇದ್ ಮಾಡ್ಬಿಟ್ಟಿದ್ದಾರೆ ಸರ್. ಸುಳ್ಳು ಹೇಳಿ ಸತ್ಯ ಹೇಳಿದ್ರೆ ನಮ್ಗೆಲ್ಲ ಎಲ್ಲ ಸುಳ್ಳುನೇ ಎಲ್ಲ ಇದ್ ಮಾಡ್ಬಿಟ್ಟಿದ್ದಾರೆ ಸರ್. ಮೇಲ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ಸರ್ ನಮ್ಮ ಎದುರುಗಡೆನೆ ನನ್ನ ಗಂಡ ನೋಡಿದ್ರು ಸರ್. ಬಟ್ಟೆ ಬಿಚ್ಚಿಬಿಟ್ಟು ಅವ್ರ ಎದುರುಗಡೆನೆ ಸರ್ ನನಗೂ ಸೀರೆ ಎಲ್ಲ ಎಳ್ದಾಡ್ಬಿಟ್ಟು ಹೊಡೆದ್ರು ಸರ್. ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಒಂದು ಕವರಲ್ಲಿ ತಂದ್ಬಿಟ್ಟು ಅವ್ರ ಮೈಗೆ ತಲೆಯ ಮೇಲಿಂದ ಸುರಿದ್ಬಿಟ್ಟು ಹಚ್ಬಿಟ್ಟು ಹೊಡೆದ್ರು ಸರ್. ಅದನ್ನು ನನಗೆ ತಂದ್ಬಿಟ್ಟು ಕಾಲ್ಗೂ ಕೈಗೆಲ್ಲ ಹಚ್ಬಿಟ್ಟು ಹೊಡೆದ್ರು ಸರ್. ನನಗೂ ಕೂಡ ಮೆಣಸಿನ್ಕಾಯಿ ಸರ್, ಹಸಿಮೆಣಸಿನ್ಕಾಯಿ. ಮಿಕ್ಸಿಗೆ ಹಾಕ್ಬಿಟ್ಟೆಲ್ಲ ಸರ್, ಮಿಕ್ಸಿಗೆ ಹಾಕ್ಬಿಟ್ಟೆಲ್ಲ ಮೈಯೆಲ್ಲ ಹಚ್ತಾರೆ ಸರ್. ಉರಿತಿದೆ ಅಂತಂದ್ರು ಕೂಡ ಕೇಳಲಿಲ್ಲ ಸರ್. ಅಷ್ಟು ಟಾರ್ಚರ್ ಕೊಟ್ಬಿಟ್ರು ಸರ್. ನನ್ನ ಗಂಡನ ಎದುರೇನೆ ನನಗೂ ಹೊಡೆದ್ರು ಸರ್. ಅವ್ರು ನನ್ನ ಎದುರೇ ಕೂಡ ಅವ್ರಿಗೂ ಹೊಡೆದ್ರು ಸರ್. ಅವ್ರ ಕಷ್ಟ ನೋಡಕ್ ಆಗ್ಲಾರ್ದು ನಾನೇ ನನ್ನ ಮಗಳನ್ನ ಇದ್ ಮಾಡಿದೀನಿ ಅಂತ ಒಪ್ಕೊಂಡ್ಬಿಟ್ರು ಸರ್. ಅಂದ್ರೂ ಕೂಡ ನಾವು ಆ ತಪ್ಪನ್ನ ಮಾಡಿಲ್ಲ ಸರ್. ನಾವು ಅಂತ ಆ ತರ ಸುಳ್ಳು ಸಾಕ್ಷಿ ಅವರು ಇದ್ ಮಾಡ್ಬಿಟ್ಟಿದ್ದಾರೆ ಸರ್. ಏನಂದಿಲ್ಲ ಸರ್. ಹೊಡೆದ ತಕ್ಷಣ ಕೆಳಗಡೆ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಯಜಮಾನ್ರಲ್ಲಿ ಲಾಕಪ್ ಒಳಗಡೆ ಹಾಕ್ಬಿಟ್ರು ಸರ್. ನಮ್ಮನ್ನ ಒಂದು ರೂಮಲ್ಲಿ ಕೂರಿಸ್ಬಿಟ್ರು ಸರ್. ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಡಾಕ್ಟರ್ ಹತ್ರ ಹೋದ್ರೆ ಇದು ಕೈಯೆಲ್ಲ ಊತ ಬಂದಿದ್ ನೋಡ್ಬಿಟ್ಟು ಅವ್ರು ಏನಾಗಿದೆ ಅಂತ ಕೇಳಿದ್ರು ಸರ್. ಗಂಡ ಹೆಂಡತಿ ಜಗಳ ಆಡ್ಬಿಟ್ಟು ಆಗಿದೆ ಅಂತ ಅವ್ರು ಸುಳ್ಳು ಹೇಳ್ಬಿಟ್ಟು ಇದ್ ಮಾಡ್ಕೊಂಡ್ ಬಂದ್ರು ಸರ್. ಮತ್ತೆ ಬಂದ್ಮೇಲೆ ನೈಟಲ್ಲಿ ಅಲ್ಲೇ ಇದ್ವಿ ಸರ್. 1 ಗಂಟೆ ಹಂಗ ಆಗಿತ್ತು ಸರ್. ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ವಿ ಸರ್. ಆಮೇಲೆ ಮತ್ತೆ ನಾ 3 ಜನನು ಸರ್, ನನ್ನ ನಮ್ಮ ನಮ್ಮ ಯಜಮಾನ್ನ ಮೆಡಿಕಲ್ ಮಾಡ್ಸಕ್ಕಂತ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೆಡಿಕಲ್ ಮಾಡಿಸ್ಬಿಟ್ಟು ಅಲ್ಲಿ ಕೂಡ ಏನಾಗಿದೆ ಎಲ್ಲ ಕೈಗೆ ಕಾಲಿಗೆ ಅಂತಂದ್ರೆ ಅವ್ರ ಗಂಡ ಹೆಂಡತಿ ಜಗಳ ಆಡ್ಬಿಟ್ಟು ಆಗಿದೆ ಅಂತ ಸುಳ್ಳು ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗಿ ರಾಜ್ಯ ಮಹಿಳಾ ಆಶ್ರಮ ಅಂತ ಸರ್. ಅದು ಜಾಸ್ತಿ ದೂರ ಇದೆ. ಅಲ್ಲೆಲ್ಲ ನಮ್ಮ ನೈಟ್ ಅಲ್ಲೇ ಇಟ್ರು ಸರ್. ನಾನು ಒಬ್ಬಳನೇ ಸರ್. ಆಮೇಲೆ ಮತ್ತೆ ಬೆಳಗ್ಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ರಿ ಸರ್.
ನಾ ಮನೆಗ್ ನನ್ನ ಬಿಡ್ಬೇಕಾದ್ರೆ ಸರ್ ನಿನ್ನ ಬಿಟ್ಟಿರೋದೇ ಹೆಚ್ಚು, ಮತ್ತೆ ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ಪೊಲೀಸರು ಹೊಡೆದಿರೋದು ಅಂತ ಯಾರ ಹತ್ರ ಆದ್ರೂ ಬಾಯಿ ಬಿಟ್ರೆ ನಿನ್ನ ಕೂಡ ನಿನ್ ಗಂಡನ ಜೊತೆ ಒಳಗಡೆ ಹಾಕ್ತೀವಿ ಅಂತ ಹೇಳಿದ್ರು ಸರ್. ನಾವ್ ಏನ್ ಅನ್ಲಾರ್ದೆ ಸುಮ್ನೆ ಆಗ್ಬಿಟ್ಟು ಬಂದ್ವಿ ಸರ್. ನಿನ್ 2 ವರ್ಷದ ಮಗು ಇದೆ, ನೀನ್ ಕೂಡ ಜೈಲ್ಗೆ ಹೋದ್ರೆ ನಿನ್ ಮಗು ಮಗು ಯಾರನ್ನ ನೋಡ್ಕೊಂತಾರ ಅಂದ್ಬಿಟ್ಟು ಸರ್ ನೀನ್ ಅದಕ್ಕೆ ನಿನ್ನ ಮನೆಗ್ ಕಳಿಸ್ತಾ ಇದೀವಿ ಅಂತ ಯಾರ ಹತ್ರ ಕೂಡ ಹೇಳ್ಬಾರ್ದು. ನೀನ್ ಎಲ್ಲಿ ಹೋದ್ರು ನೀನು ಹುಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಇದ್ರಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು ಸರ್ ಅವ್ರು.